Speaker means not to speak, make others speak. But today, ನಾನು ಪ್ರಪ್ರಥಮವಾಗಿ ತುಂಬಾ ಮೊಯ್ದೀನ್ ಸಾಬ್ ಎಲ್ಲರ ಬಗ್ಗೆ ಅಭಿನಂದನೆ ಶುಭಾಶಯ ಸಲ್ಲಿಸ್ತೇನೆ. ಬಿಸಿಸಿಐ ದುಬೈ ಹಿದಾಯತ್ ಅವರ ನೇತೃತ್ವದಲ್ಲಿ ಪ್ರಥಮ ಬಾರಿಗೆ ಬ್ಯಾರಿ ಮೇಳವನ್ನು ಹಮ್ಮಿಕೊಳ್ಬೇಕಂತ ತೀರ್ಮಾನ ಮಾಡಿದಾಗ ಬರೀ ದುಬೈಲಿರುವ ಬ್ಯಾರಿಗಳು ಮಾತ್ರ ಅಲ್ಲ, ಮಂಗಳೂರಿನಲ್ಲಿರುವ ಬ್ಯಾರಿಗಳು ಮಾತ್ರ ಅಲ್ಲ, ಈ ದೇಶದ ಎಲ್ಲಾ ಬ್ಯಾರಿಗಳಿಗೆ ಒಂದು ಉತ್ಸಾಹ ಮತ್ತೊಂದು ಪ್ರೇರಣೆಯಂತೂ ಆಗಿದೆ. ಇಲ್ಲಿಗೆ ಬರ್ಲಿಕ್ಕೆ ಬಹಳಷ್ಟು ಜನರಿಗೆ ಮನಸ್ಸಿದ್ರು ಕೂಡ ಕೆಲವೊಂದು ಕಾರಣಗಳಿಂದ ಕೆಲವರಿಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಬರದಿದ್ದವರು ಕೂಡ ಬಹುಶಃ ಇಲ್ಲಿ ಯಶಸ್ಸಿನ ಬಯತು ಕಾಯ್ತಾ ಎತ್ತು ಕೂತ್ಕೊಂಡಿದ್ದಾರೆ. ಬಹುಶಃ ನಾವೆಲ್ಲ ಅತ್ಯಂತ ಒಂದು ಉತ್ಸಾಹದಿಂದ ಬಹುಶಃ ನಾವೆಲ್ಲ ಭಾಗವಹಿಸಿದ್ದೇವೆ. ಆದ ಕಾರಣ ಬಹುಶಃ ಇವತ್ತು ಬ್ಯಾರಿಗಳ ಈ ಒಂದು ಮೇಳ ಸಮ್ಮಿಲನ ಮತ್ತು ಆ ಒಂದು ಅವರ ಕಾರ್ಯಕ್ರಮ ಬಗ್ಗೆ ನಾಳೆ ಹೇಗೆ ಅದು ಕಾರ್ಯಕ್ರಮ ಇವತ್ತು ಇರುವಂತದ್ದೇ. ಇವತ್ತು ನಾನು ಎಲ್ಲ ಬ್ಯಾರಿಗಳನ್ನು ಬಹುಶಃ ಯಾರು ಇವತ್ತು ದುಬೈದ ಬಂದು ಸೆಟ್ಲ್ ಆಗಿದ್ದಾರೆ ಅವರು ಬಹುಶಃ ಅತ್ಯಂತ ಶ್ರಮ ಮತ್ತು ಸ್ವಾಭಿಮಾನ ಮತ್ತು ಪ್ರಾಮಾಣಿಕ ಮತ್ತು ಬದ್ಧತೆಯಿಂದ ಬಹುಶಃ ಈ ರಾಜ್ಯರ ವಿಶ್ವಾಸವನ್ನು ಮತ್ತು ಇಲ್ಲಿ ಅಧಿಕಾರಿಗಳ ವಿಶ್ವಾಸವನ್ನು ಮಾತ್ರ ಅಲ್ಲ, ಇಲ್ಲಿರುವಂತ ಬೇರೆ ಬೇರೆ ಸಂಘ ಸಂಸ್ಥೆಯನ್ನು, ಅದು ಬಂಟರ ಸಂಘ ಇರಲಿ, ಬಿಲ್ಲವ ಸಂಘ ಇರಲಿ, ದೇವಾಡಿಗ ಸಂಘ ಇರಲಿ, ಇನ್ನಿತ ಎಲ್ಲ ಬೇರೆ ಬೇರೆ ಕ್ರಿಶ್ಚಿಯನ್ ಕಮ್ಯುನಿಟಿ ಸಂಘ ಸಂಸ್ಥೆ ಇರಲಿ, ಬೇರೆ ಬೇರೆ ಕಮ್ಯುನಿಟಿಯ ವಿಶ್ವಾಸವನ್ನು ಪಡೆದುಕೊಂಡು ಸಹಕಾರ ಪಡೆದುಕೊಂಡು ಬಹುತೇಕ ಬಹಳಷ್ಟು ಜನ ಅತ್ಯಂತ ಯಶಸ್ವಿಯಾಗಿ ಒಂದಲ್ಲ ಒಂದು ರೀತಿಯಿಂದ ಇವತ್ತು ಬಂದು ನಿಂತಿದ್ದಾರೆ. ಇದೆಲ್ಲ ನಮ್ಗೆ ಅತ್ಯಂತ ಗೌರವದ ವಿಚಾರ. ಬಹುಶಃ ಇವತ್ತು ಬಹಳಷ್ಟು ಬ್ಯಾರಿಗಳು ಇನ್ನಿತರ ಸಹಕಾರ ಪಡೆದುಕೊಂಡು ಅತ್ಯಂತ ಯಶಸ್ವಿ ಆದವರಿಗೆ ಇವರ ಶ್ರಮ ಮತ್ತು ಇವರು ಬಂದಂತ ಹಾದಿ, ಇಷ್ಟು ವರ್ಷಗಳು ಇಲ್ಲಿ ಅತ್ಯಂತ ಯಶಸ್ವಿಯಾಗಿ ಎಲ್ಲರಿಗೆ ಪ್ರೀತಿಗೆ ಪಾತ್ರ ವ್ಯಕ್ತಿತ್ವವನ್ನು ನಾವು ಯುವ ಜನಾಂಗ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ವರ್ಗಾಯಿಸಿ ಪರಿಚಯ ಮಾಡಿಕೊಳ್ಳುವ ಕಾರ್ಯಕ್ರಮ ಆಗಲೇಬೇಕಾಗ್ತದೆ.